ಅಷ್ಟೇ ಸರ್, ಅಷ್ಟೇ ನಿಜವಾದ ಸತ್ಯ. ನೀವದನ್ನು ಒಪ್ಕೊಳ್ಳೇಬೇಕು. ನಮ್ ನಾಟಕ ಜಾಸ್ತಿ ಆಗಿದೆ. ತೆರೆ ಬೀಳೋದಕ್ಕಿಂತ ಮುಂಚೆ ಈ ನಾಟಕ ಮುಗಿಸೋದೇ ಒಳ್ಳೇದು. ಗುಡ್ ಬೈ. ರಾಧಾ, ರಾಧಾ, ಒಂದ್ ನಿಮಿಷ ನನ್ನ ಮಾತು ಕೇಳು. ನೀನ್ ಹೇಳ್ತಾ ಇರೋದು ಯಾವ್ದು ಸಮಸ್ಯೆನೇ ಅಲ್ಲ ರಾಧಾ. ನನ್ನ ಪ್ರೀತಿ ಮುಂದೆ ಯಾವ ಸಮಸ್ಯೆನೂ ದೊಡ್ಡದಲ್ಲ, ಅರ್ಥ ಮಾಡ್ಕೋ. ಅದು ನನ್ನ ಜೀವನಕ್ಕೆ ಪ್ರೀತಿನೇ ದೊಡ್ಡ ಸಮಸ್ಯೆ ಸರ್. ಅಲ್ಲ ಮೇಡಮ್, ಇವಾಗ ನಿಮ್ಮ ಮಕ್ಕಳಿಗೆ ಏನು ಮಾಡಿದ್ರು ಅಂತ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ? ನನ್ನ ಮಕ್ಕಳು ಚಿಕ್ಕವ್ರು ಇರಬೇಕಾದ್ರೆ ತಂದೆನ ಕಳ್ಕೊಂಡ್ರು. ಅವ್ರ ದಾರಿ ತಪ್ಪಾರ್ದು ಅನ್ನೋ ಕಾಳಜಿಯಿಂದ ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ಬಿಟ್ಟೆ. ಅದೇ ಕಾರಣಕ್ಕೆ ಅನ್ಸುತ್ತೆ ಅವ್ರು ನನ್ನಲ್ಲಿ ಬರೀ ತಾಯಿ ನೋಡ್ದೆ ಒಬ್ಬ ಶಿಕ್ಷಕಿನ ನೋಡಿದ್ರು. ತಂದೆ ಕೊರಗು ನೀಗಿಸ್ಬೇಕಾಗಿದ್ದು ನಾನು ತುಂಬಾ ರೂಢಾಗಿ ನಡ್ಕೊಂಡ್ಬಿಟ್ಟೆ ಅಂತ ಹಿಂಸೆ ಆಗ್ತಿದೆ ಮೂರ್ತಿಗಳೇ. ಮೇಡಮ್, ತಾವು ಯಾಕೆ ಇಷ್ಟೊಂದು ನೊಂದ್ಕೋತಿದ್ದೀರಿ ಮೇಡಮ್? ತಾಯಿಯಾಗಿ ನಿಮ್ಮ ಕರ್ತವ್ಯನ ಎಲ್ಲರಿಗಿಂತ ಹೆಚ್ಚಾಗಿ ನೀವು ನಿಭಾಯಿಸಿದ್ದೀರಿ. ಅದ್ ನಿಜಾನೇ ಆಗಿದ್ರೆ ನನ್ನ ಮಕ್ಕಳು ಮನ್ಸಲ್ಲಿ ಏನಿದೆ ಅಂತ ಅವರಿಬ್ರು ನನ್ನ ಹತ್ರ ಯಾಕೆ ಚರ್ಚೆ ಮಾಡಲಿಲ್ಲ? ಅವ್ರು ನನ್ನ ಹತ್ರ ಚರ್ಚೆ ಮಾಡಿದ್ರೆ ಅವರಿಬ್ರು ಮದುವೆ ಈ ತರ ನಡೀತಾ ಇರಲಿಲ್ಲ ಮೂರ್ತಿಗಳೇ. ನಮ್ಮೆಲ್ರಿಗೂ ಈ ತರ ಮನಸ್ತಾಪ ನರಳಾಟ ಆಗ್ತಾನೆ ಇರಲಿಲ್ಲ. ಮೇಡಮ್, ಈಗಿನ ಕಾಲದ ಮಕ್ಕಳ ಮನಸ್ಥಿತಿ ಹೀಗೆ ಹಾಗೆ ಅಂತ ಹೇಳಕ್ಕೆ ಆಗಲ್ಲ ಮೇಡಮ್. ಅವ್ರಿಗೆ ಜೀವನದ ಬಗ್ಗೆ ನಮಗಿರೋಷ್ಟು ಭಯ ಆಗಲಿ ಆಸಕ್ತಿ ಆಗಲಿ ಇಲ್ವೇ ಇಲ್ಲ. ಹಾಗೆ ಅಂತ ಹುಚ್ಚುತ್ತೋ ಅದನ್ನು ಮಾಡಿಬಿಡ್ತಾರೆ. ಆದರೆ ಅದು ತಪ್ಪಾದರೆ ಅದನ್ನು ಸರಿ ಮಾಡೋಕೆ ಅದ್ರ ಸುತ್ತಾನೆ ಸುತ್ತಾ ಇರ್ತಾರೆ. ಅದನ್ನು ಅಲ್ಲಿಗೆ ಮುಗಿಸಿ ಹೊಸದಾಗಿ ಏನು ಶುರು ಮಾಡ್ಬೋದು ಅಂತ ಯೋಚನೆ ಕೂಡ ಮಾಡಲ್ಲ ಮೇಡಮ್. ಮೇಡಮ್, ನೀವು ತಾಯಿಯಾಗಿ ನಿಮ್ಮ ಕರ್ತವ್ಯನ ಸರಿಯಾಗಿ ಮಾಡಿದ್ದೀರಾ. ಅನಗತ್ಯವಾಗಿ ಬೇಡದೇ ಇರೋದನ್ನೆಲ್ಲ ಮನಸ್ಸಲ್ಲಿ ತುಂಬ್ಕೋಬೇಡಿ ಮೇಡಮ್. ನಿಮಗೆ ಲೇಟ್ ಆಯ್ತು ಅನ್ಸುತ್ತೆ ಮೂರ್ತಿಗಳೇ, ನೀವು ಹೊರಡಿ. ಮೇಡಮ್, ನಾ ಹೊರಡ್ತೀನಿ. ಆದರೆ ನೀವಿನ್ನೂ ಇಲ್ಲೇ ಹೀಗೆ? ಕೃಷ್ಣರಾಧ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನಾನು ಮಲ್ಕೋತೀನಿ. ನೀವು ಹೊರಡಿ. ಸರಿ ಮೇಡಮ್.
ರಾಧಾ ರಾಧಾ ನನ್ನನ್ನು ರಿಜೆಕ್ಟ್ ಮಾಡ್ಬಿಟ್ಟಿಯಲ್ಲ ರಾಧಾ ಸರಿನಾ I hate you. I hate you, Radha. I hate you. ಪಬ್ಬು 5-star ಹೋಟೆಲ್ ಅಂತ ಜಾಗದಲ್ಲಿ ಕುಡಿತಿದ್ದವನ್ನ ಇವತ್ತು ನಡು ಬೀದಿಲ್ ಕುಡಿಯೋ ಥರ ಮಾಡ್ಬಿಟ್ಲು. ಐ ಹೇಟ್ ಯು ರಾಧಾ. But still, I love you, Radha. I love you so much. ಕೈಯಿಂದ ರಿಜೆಕ್ಟ್ ಆಗ್ಬಿಟ್ಟ. ಏ ರಾಧಾ, ಈ ಫೇಸ್ ಕಟ್ ಏನೇ ಆಗಿದೆ, ನನ್ನನ್ನೇ ಬೇಡ ಅಂತ್ಯ. ಅಲ್ಲ, ಎಷ್ಟು ಪ್ಲಾನ್ ಮಾಡಿ ಆ ಕೊಳು ಕಷ್ಟ ಎಲ್ಲ ಸಿಂಗಾರ ಮಾಡಿ ನಿನ್ನ ಕರ್ಕೊಂಬಂದಲ್ಲಿ ಪ್ರಪೋಸ್ ಮಾಡಿದ್ರೆ ಆ ಮಗುಗಿರೋ ಮನ್ಸಿಲ್ವಲ್ಲ ನಿಂಗೆ? ನಿಮ್ಮ ಅಜ್ಜಿ. ಏ ರಾಧಾ, ನೀನ್ ಮಾಡಿದ್ ಸರಿ ಇಲ್ಲ ರಾಧಾ. ಆ ಮಕ್ಕಳೆಲ್ಲ ಹೋಗ್ಬೇಕಾರೆ ಅಕ್ಕ ಆಲ್ ದ ಬೆಸ್ಟ್, ಅಕ್ಕ ಆಲ್ ದ ಬೆಸ್ಟ್ ಅಂತ ಹೇಳೋದ್ರು. ಆಗ್ಲೇ ಅನ್ಕೊಂಡೆ ನೀನ್ ಹಂಗ ಐ ಲವ್ ಯು ಹೇಳ್ತೀಯ ಅಂತ. ಆದ್ರೆ ನೀನು ಬೇಡ ಬಿಡು. ಬಟ್ ಸ್ಟಿಲ್ I love you, Radha. I love you so much. ಅರ್ಥ ಮಾಡ್ಕೊಳೆ. ಕೃಷ್ಣ ಬಂದಿಲ್ವಾ? ಇದೇನಿದು, ಇಬ್ರು ಒಟ್ಟಿಗೆ ಹೋಗಿದ್ರಲ್ವಾ? ಇವಳು ಬೇರೆ ಅಳ್ತಾ ಹೋಗ್ತಾ ಇದ್ದಾಳೆ. ಏನಾಯ್ತು? ಹೋಗಿ ನಾನೇ ವಿಚಾರಿಸ್ಲಾ? ಬೇಡ, ಕೃಷ್ಣ ಬಂದಮೇಲೆ ಏನಾಯ್ತು ಅಂತ ವಿಚಾರಿಸ್ತೀನಿ. ಬೀರಿನ ಬಾಟಿಲಲ್ಲಿ ನನ್ನ ರಾಧೆ ಕಾಣುವಳು, ನನ್ನ ಪ್ರೀತಿಯ ನನ್ನ ಬಾಧೆಯ ಕಡೆಗಣಿಸಿ ಹೋದವಳು. ರಾಧೆ ನೀನಿಂದ
ಅದು ಕೃಷ್ಣನ ಕೊಂದೆ. ನಿಂಗೆ ಮಾನ ಇಲ್ವಾ, ಮರ್ಯಾದೆ ಇಲ್ವಾ? ಹೋಗಲೇ ಆ ಕಡೆ. ನಿಮ್ಮ ಪ್ರೀತಿನ ಪಡ್ಕೊಳ್ಳೋದಕ್ಕೆ ತುಂಬ ಪುಣ್ಯ ಮಾಡಿರಬೇಕು ಸರ್. ನಾನು ಅಷ್ಟೊಂದು ಅದೃಷ್ಟವಂತೆ ಅಲ್ಲ. ನೀವು ಪ್ರೀತಿನ ಹೇಳ್ಕೊಂಡ ಹಾಗೆ ಅದನ್ನು ತಿರಸ್ಕಾರ ಮಾಡೋದಕ್ಕೆ ನಂಗೆ ಸರಿಯಾದ ಕಾರಣನೇ ಸಿಗಲಿಲ್ಲ. ನನ್ನ ಹತ್ರ ಯಾವ ಕಾರಣನೂ ಇರಲಿಲ್ಲ. ಯಾಕಂದರೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ ಸರ್, ಪ್ರೀತಿಸ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ನೀವು ಧೈರ್ಯ ಮಾಡಿ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳ್ಬಿಟ್ರಿ. ಆದ್ರೆ ನಾನು ಮೂಕಿ ಆಗ್ಬಿಟ್ಟೆ. ಈಗಲೂ ಅದನ್ನ ಹೇಳ್ಕೊಳಕ್ ನನ್ನ ಹತ್ರ ಧೈರ್ಯ ಇಲ್ಲ ಸರ್. ಕತ್ಲು ಮನೆ ಹೊರಗೂ ಕತ್ಲು, ಮನೆ ಒಳಗೂ ಕತ್ಲು. ಇವತ್ತು ನನ್ನ ಮನ್ಸು ತುಂಬ ಕತ್ಲು ತುಂಬ್ಕೊಂಡ್ಬಿಡ್ತು. ನಾಳೆಯಿಂದ ನನ್ನ ಜೀವನನೇ ಕತ್ಲು. ನಮ್ ಲೈಫಲ್ಲಿ ಟಾರ್ಚ್ ಬಿಡೋರು ಯಾರು ಇಲ್ವಲ್ಲ. ಗ್ರೇ ದಿ ಗ್ರೇ ಗೋಕುಲ ಗ್ರೇ ಬೇಡ, ನಿನ್ ಮಕ್ಕ ವೇಸ್ಟ್ ಮಾಡಿ ನನ್ನ ಮಗ ಆಗೋಗ್ಬಿಟ್ಟಿ ಅಲ್ಲೋ ಕ್ರೇಜ್. ಇಷ್ಟು ಬೇಗ ಟಾರ್ಚರ್ ಮಾಡೋದು ಬಂದ್ಬಿಟ್ರಾ? ಅಮ್ಮ ಅಮ್ಮ, ನನ್ನಂತ ಲೂಸರ್ ನನ್ನ ಮಗ ನಿನ್ನ ಹೊಟ್ಟೆಲ್ಲಿ ಹುಟ್ಟಬಾರ್ದಾಗಿತ್ತಮ್ಮ. ನನ್ನ ಹೆತ್ತಿದ ತಪ್ಪಿಗೆ ನೀನೆಲ್ಲಾನು ಕಳ್ಕೊಂಡ್ಬಿಟ್ಟೆ. ಆದ್ರೆ ಇವತ್ತು ನಾನು ಎಲ್ಲಾನು ಕಳ್ಕೊಂಡ್ಬಿಟ್ಟೆ ಅಮ್ಮ. ಮುಟ್ಟಾಳ ಕಣಮ್ಮ, ಈ ಕೃಷ್ಣ ತುಂಬಾನೇ ಮುಟ್ಟಾಳ.
ನಿನಗೆ ಗೊತ್ತಿರುತ್ತೆ ನಾನೇನೋ ಎಡವಟ್ಟು ಮಾಡ್ಕೊಂಡಿರ್ತೀನಿ ಅಂತ. ಯಾಕಂದ್ರೆ ನನ್ನ ಲೈಫ್ ಲಾಂಗ್ ಅದನ್ನ ತಾನೇ ಮಾಡ್ಕೊಂಡು ಬಂದಿರೋದು. ಅದು ನಿಜನೇ ಅಮ್ಮ. ಇವತ್ತು ಹಾಗೆ ಆಗೋಯ್ತು. ಸೋತ್ಬಿಟ್ಟೆ ಅಮ್ಮ, ನಾನು ಸೋತ್ಬಿಟ್ಟೆ. ಇನ್ಯಾವತ್ತೂ ಗೆಲ್ಲೋಕೆ ಆಗ್ಬಾರ್ದು, ಹಾಗೆ ಸೋತ್ಬಿಟ್ಟೆ. ಹೀನ ಹೆಸರು ಸೋತನ್ಗೆ ಬದುಕೋ ಅರ್ಹತೆ ಇಲ್ಲ ಅಮ್ಮ, ಬದುಕೋ ಅರ್ಹತೆ ಇಲ್ಲ. ಸಾಯೋದೇ ಬೆಟರ್ ಅಲ್ವಾ ಅಮ್ಮ? ಕೃಷ್ಣ, ನನ್ನ ತಂಗಿ ಜೀವನ ನಿಮ್ಮನೇಲಿ ಸರಿಯಾದ್ರೆ ಅಷ್ಟೇ ಸಾಕು ಅನ್ಸಿದೆ. ಅವಳಿಗೆ ನಾನೇ ಮುಳ್ಳಾಗ್ಬಿಟ್ಟಿದ್ದೀನಿ ಅನ್ನೋ ಭಯ ನನಗೆ ಕಾಡ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆ ಇರ್ಬೋದು, ಆದರೆ ಅಲ್ಲೊಂದು ಸಮಾಧಾನ ಇದೆ, ನೆಮ್ಮದಿ ಇದೆ. ಅದು ನನ್ನಿಂದ ಹಾಳಾಗಬಾರ್ದು. ಕೃಷ್ಣ, ಏನೇನೋ ಮಾತಾಡ್ತಿದ್ಯಾ? ಸೋಲಿಗೂ ಸಾವಿಗೂ ಯಾವ ಸಂಬಂಧನೂ ಇಲ್ಲ. ಏನಾಯ್ತಪ್ಪ, ಏನಾಯ್ತು ಅಂತ ಹೇಳೋ. ಅದು ಯಾವ ಬಾಯಲ್ಲಿ ಅಂತ ಹೇಳಮ್ಮ. ಇವತ್ತು ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ. ನನ್ನ ಆಸೆ ಎಲ್ಲ ಸರ್ವನಾಶ ಆಗೋಯ್ತು. ಜೀವನದಲ್ಲಿ ನಾನಿನ್ ಯಾವತ್ತೂ ನಗಲ್ಲ ಅನ್ಸುತ್ತಮ್ಮ. ಯಾಕೋ ಕೃಷ್ಣ, ಏನೇನೋ ಮಾತಾಡ್ತಿದ್ಯಲ್ಲ. ಅಮ್ಮ, ನಾನು ರಾಧನ್ ತುಂಬಾ ಪ್ರೀತಿಸ್ತೇನಮ್ಮ. ಅವಳಂದ್ರೆ ನನಗೆ ಪ್ರಾಣ. ಆಕ್ಚುಲಿ ಹೇಳಬೇಕು ಅಂದ್ರೆ ಪ್ರಾಣಕ್ಕಿಂತ ಜಾಸ್ತಿನೇ. ಪ್ರೀತಿ ಅನ್ನೋ 2 ಅಕ್ಷರದ ಪದ ಅರ್ಥ ದಿನನೇ. ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನಂಗೆ ಗೊತ್ತಾಗಿತ್ತು. ಆದ್ರೆ ಆ ಶಕ್ತಿನ ಪಡ್ಕೊಳ್ಳೋ ಯೋಗ್ಯತೆ ನಂಗಿಲ್ಲ ಅಮ್ಮ, ಯೋಗ್ಯತೆ ನಂಗಿಲ್ಲ. ಕೃಷ್ಣ, ಏನಾಯ್ತು ಅಂತ ಹೀಗೆ ಅಳ್ತಿದ್ಯೋ? ನೀನು ಈ ಥರ ಒಗ್ಟೊಗ್ಟಾಗಿ ಮಾತಾಡಿದ್ರೆ ನನಗೆ ಏನು ಅರ್ಥ ಆಗಬೇಕು? ಏನಾಯ್ತು ಹೇಳು. ಹೇಳ್ತೀನಮ್ಮ, ಹೇಳ್ತೀನಿ. ನಾನಿವತ್ತು ರಾಧಾ ಮುಂದೆ ನನ್ನ ಪ್ರೀತಿನೆಲ್ಲ ಮನ್ಸಾರೆ ಬಾಯ್ಬಿಟ್ಟು ಹೇಳ್ಕೊಂಡೆ ಅಮ್ಮ. ಪ್ರಪೋಸ್ ಮಾಡಿದೆ ಅಮ್ಮ. ಆದ್ರೆ ಅವಳು ರಿಜೆಕ್ಟ್ ಮಾಡ್ಬಿಡ್ಲಮ್ಮ. ನನ್ನನ್ನು ರಿಜೆಕ್ಟ್ ಮಾಡ್ಬಿಟ್ಲು. ರಾಧನ್ನ ಲವ್ ಮಾಡಿ ಮದುವೆ ಆಗಿದ್ದೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ರೆ ನಂಬಕ್ಕಾಗುತ್ತಾ ಅತ್ತೆ? ಬಾವ ರಾಧನ್ ದುಡ್ಡು ಕೊಟ್ಟು ಹೆಂಡತಿ ತರ ಆಕ್ಟ್ ಮಾಡಕ್ ಹೇಳಿದಾನೆ. ಅವ್ರಿಬ್ರು ಮಧ್ಯೆ ಅಗ್ರಿಮೆಂಟ್ ನಾಟಕದ ಮದುವೆ ಆಗಿದೆ.